ಅಪರಿಚಿತ ಶವಕ್ಕೆ ಕೊನೆಗೂ ಕುಟುಂಬಸ್ಥರಿಂದಲೇ ಮುಕ್ತಿ. ಹೂತಿದ್ದ ಶವ ಹೊರತೆಗೆದು ಕುಟುಂಬಕ್ಕೆ ಒಪ್ಪಿಸಿದ ಪೊಲೀಸರು. ಪುತ್ರನ ಅಂತ್ಯಕ್ರಿಯೆ ನೆರವೇರಿಸಿದ ವೃದ್ಧ ತಂದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಅಂಕೋಲಾ ತಾಲೂಕಿನ ಉಳುವರೆ ಸಮೀಪದ ಗಂಗಾವಳಿ ನದಿಯಲ್ಲಿ ಕೆಲ ದಿನಗಳ ಹಿಂದೆ ಪತ್ತೆಯಾಗಿದ್ದ ಅಪರಿಚಿತ ವ್ಯಕ್ತಿಯ ಮೃತದೇಹದ ಗುರುತು ಕೊನೆಗೂ ಪತ್ತೆಯಾಗಿದ್ದು, ಕಾನೂನು ಪ್ರಕ್ರಿಯೆಗಳ ನಂತರ ಸ್ಮಶಾನದಲ್ಲಿ ಹೂಳಲಾಗಿದ್ದ ಮೃತದೇಹವನ್ನ ಹೊರತೆಗೆದು ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ ಭಾವನಾತ್ಮಕ ಘಟನೆ ನಡೆಯಿತು. ಮುಂಬೈ ನಿವಾಸಿ ಪ್ರಸಾದ್ ಸುಂದರ್ ಶೆಟ್ಟಿ ಮೃತ ವ್ಯಕ್ತಿ ಎಂದು ಕುಟುಂಬಸ್ಥರು ಗುರುತಿಸಿದ್ದು, ಈ ಹಿನ್ನೆಲೆಯಲ್ಲಿ ಮೃತನ ತಾಯಿ ಎನ್ನಲಾದ ಮಹಿಳೆಯಿಂದ ಡಿಎನ್ಎ ಪರೀಕ್ಷೆಗಾಗಿ ರಕ್ತದ ಮಾದರಿಯನ್ನ ತಾಲೂಕು ಆಸ್ಪತ್ರೆಯಲ್ಲಿ ಅಧಿಕಾರಿಗಳು ಹಾಗೂ ಪಂಚರ ಸಮ್ಮುಖದಲ್ಲಿ ಸಂಗ್ರಹಿಸಿದ್ರು. ನಂತರ ಕುಮಟಾ ಎಎಸ್ಸಿ ಅವರ ಅನುಮತಿ ಪಡೆದು ಈ ಹಿಂದೆ ಸ್ಮಶಾನ ಭೂಮಿಯಲ್ಲಿ ಪೊಲೀಸರೇ ಖುದ್ದಾಗಿ ಹೂಳಲಾಗಿದ್ದ ಮೃತದೇಹವನ್ನ ಸ್ಮಶಾನ ಭೂಮಿಯಿಂದ ಹೊರತೆಗೆದು ಅಗತ್ಯ ಕಾನೂನು ಕ್ರಮಗಳನ್ನ ಪೂರ್ಣಗೊಳಿಸಲಾಯಿತು. ಬಳಿಕ ಮೃತದೇಹವನ್ನ ವಾರಸುದಾರರಿಗೆ ಒಪ್ಪಿಸಲಾಯಿತು. ಪ್ರಕ್ರಿಯೆ ವೇಳೆ ತಹಶೀಲ್ದಾರ್ ಎನ್ಎಫ್ ನರೋನ್ನ, ಉಪ ತಹಶೀಲ್ದಾರ್ ಗಿರೀಶ್ ಜಂಬಾವಳಿಕರ್, ಸಿಪಿಐ ಚಂದ್ರಶೇಖರ್ ಮಠಪತಿ, ಪಿಎಸ್ಐ ಗುರುನಾಥ್ ಹಾದ್ಮನಿ, ಪೊಲೀಸ್ ಸಿಬ್ಬಂದಿ, ತಾಲೂಕು ಆಸ್ಪತ್ರೆಯ ವೈದ್ಯರು ಹಾಗೂ ಪುರಸಭೆಯ ಪೌರ ಕಾರ್ಮಿಕರು ಕರ್ತವ್ಯ ನಿರ್ವಹಿಸಿದ್ರು. ಮೃತನ ತಂದೆ, ತಾಯಿ, ಪತ್ನಿ, ಮಗಳು, ಸಹೋದರಿಯರು ಸೇರಿದಂತೆ ಕುಟುಂಬದ ಸದಸ್ಯರು ಸ್ಥಳದಲ್ಲಿದ್ದು ದುಃಖಭರಿತರಾದರು. ಕನಸಿಗದ್ದೆಯ ವಿಜಯಕುಮಾರ್ ನಾಯ್ಕ್, ಸಹಾಯಕ ಬೊಮ್ಮಯ್ಯ ನಾಯ್ಕ್ ಹಾಗೂ ಇತರರ ಸಹಕಾರದೊಂದಿಗೆ ಕುಟುಂಬಸ್ಥರು ಮೃತದೇಹದ ಅಂತಿಮ ದರ್ಶನ ಪಡೆದು ಸಂಸ್ಕಾರ ನೆರವೇರಿಸಿದ್ರು. ಈ ವೇಳೆ ವಯೋವೃದ್ಧ ತಂದೆಯೇ ತನ್ನ ಪುತ್ರನ ಚಿತೆಗೆ ಅಗ್ನಿಸ್ಪರ್ಶ ಮಾಡಬೇಕಾದ ಮನ ಕಲುಕುವ ದೃಶ್ಯ ಕಂಡುಬಂತು. ಹಲವು ದಿನಗಳಿಂದ ನಾಪತ್ತೆಯಾಗಿದ್ದ ಮಗನ ಮೃತದೇಹ ಈ ರೀತಿಯಲ್ಲಿ ಪತ್ತೆಯಾಗಿರುವುದು ಕುಟುಂಬದ ದುಃಖವನ್ನ ಇನ್ನಷ್ಟು ಹೆಚ್ಚಿಸಿದಂತಾಗಿತ್ತು. ವಿಸ್ಮಯ ನ್ಯೂಸ್, ವಿಲಾಸ್ ನಾಯಕ್, ಅಂಕೋಲಾ.